ಸುಮ್ಕಿರ ಯವ್ವ ನಿನ್ನೊಂದು ನಕಲಿ ಎತ್ತಾಗ ಶಾಂತಕ್ಕೇನೆ ಒಳಗೆ ಕುಂತೇನ್ ತತ್ತಿಗೆ ತೀಡಾಕತ್ತಾಳ ಏನ ಕಾವು ಕೊಟ್ಕೊಂತ ಯವ್ವ ಶಾಂತಕ್ಕ ಹೊರ ಬರ್ತೀನಿ ಇಲ್ಲ ಏ ಗಿರ್ಜಿ ಗಿರ್ಜಿ ದೌಡ್ ಬಾಲೆ ಬಟ್ಟ ಸಾವಿತ್ರಿ ಬಂದಾಳ ಬಟ್ಟ ಸಾವಿತ್ರಿ ಏ ನೆಮ್ಮದಿ ಇಲ್ಲ ನೋಡುವ ಒಳಗೆ ಕೆಲಸ ಮಾಡಕ್ಕೆ ಯಾರ ಬರದ ಒಂದ ಸನ್ನಿ ಅವ್ರು ಬಂದ್ರ ಬಾ ಇವ್ರು ಬಂದ್ರ ಬಾ ಏನ ಸಾವಿತ್ರಿ ಬಾ ಇತ್ತಾಗ ಅಲ್ಲ ನಿಮ್ಮೆಲ್ಲರಿಗೂ ಕೇಳ್ತೇನೆ ನಾನು ಶಾಂತಕ್ಕಂತ್ರು ಏನು ಹೊರಗೆ ಬರವಳ ಬಿಡು ಏನು ಕೇಳೈತೋ ಕೇಳಿಲ್ಲ ಏನು ಬೇಕಂತ ಅಲ್ಲಿ ಕುಂತಾಳ ಯಾರಿಗೆ ಗೊತ್ತು ಈಗ ಇಲ್ಲಿ ಹಂಗೇನಾರ ಕುಂತಿದ್ಲ ಅಂದ್ರೆ ಕೇಳ್ತತ್ ಬಿಡಾಕಿ ನಾ ಇಲ್ಲಿ ಮಾತಾಡೋದು ಯಾಕಲೇ ಸ್ವಾಮಿ ಒಳಗೆ ಕೇಳಿದ್ರು ಕುದ್ರಾಕ ನಾ ನಿನ್ನ ಕಡೆ ಸಾಲ ಮಾಡೇನ ಸಾಲಗಾರಿಗೆ ಎದ್ರಿ ಕುಂದ್ರಾಕ ಏನು ಹೇಳು ಒಳಗೆ ಕೆಲಸ ಇತ್ತು ಏ ಅಲ್ಲ ಯವ್ವ ನಿಮ್ಮ ಮನ್ಯಾಗ ಏನು ಕಟ್ಟೆ ಇಲ್ಲನು ಪೈಕೇನಿಗಳು ಆಗ ಯವ್ವ ಇರೋದ ಒಟಾರಕ್ಕೆ ಒಂದು ಪೈಕೇನಿ ಮನಿಗಳಾಗ ಅಂತ ಕೇಳ್ತಿಯಲ್ಲ ನಮ್ಗೆ ಏನು ಒಂದೊಂದೊಂದೊಂದು ಅದಾವನು ಒಟಾರಕ್ಕಿರೋದ ಒಂದು 5 ಮನೆಗೆ ಸೇರಿ ಎತ್ರ ಮ್ಯಾಗ ಐತಲ್ಲ ಕಟ್ಟಿಲ್ಲ ಕಟ್ಟಿಲ್ಲ ಬಿಡು ಅದ ಹೆಂಗೆ ಕಟ್ತತಿ ಹೇಳು ಎತ್ರ ಮ್ಯಾಗ ಮಾಡ್ಸಣವ ಓನರ್ ಅಕಲ್ ಮಾಡಿ ಅದು ಬಿಡು ಈಗ ಅಲ್ಲಿರೋದು ಒಂದು ಚಂಬರು ಅದು ಕಟ್ಟೈತಿ ಈಗ ಅದನ್ನು ಕ್ಲೀನ್ ಮಾಡ್ಸಕ್ಕೆ ರೊಕ್ಕ ಬೇಕು ಈಗ ಅಷ್ಟು ನೀವು 5 ಮನೆಯವರು ನಾವು ನಮ್ಮ ಒಟಾರ್ದಾರ ನಿಮ್ಮ ಒಟಾರ್ದಾರ ಎರಡು ಅಷ್ಟು ಸೇರಿ ರೊಕ್ಕ ಹಾಕ್ಬೇಕಾಗೈತಿ ನಮ್ದಂತೂ ಪೂರ ಇದಾಗೈತಿ ಬಂದಾಗೈತಿ ಅದಕ್ಕೆ ನೀವು ರೊಕ್ಕ ಹಾಕಿದ್ರೆ ಅಷ್ಟು ತಲಾಗ 300 ರೂಪಾಯಿ ಬರ್ತೈತಿ ಒಂದೊಂದು ಮನೆಗೆ ನಾವು ಹಾಕಕತ್ತೇವಿ ಅದನ್ನ ಮೊದಲು ಕ್ಲೀನ್ ಮಾಡಿಸ್ಬೇಕು ಹೋಗ ಯವ್ವ ನಮ್ದೇನು ತೊಂದರೆ ಇಲ್ವಾ ನಾವು ಕೊಡುದಿಲ್ಲ ರೊಕ್ಕನ ಎಲ್ಲಿಂದ ಕೊಡ್ಲೇವ ನಮ್ಮ ಕಡೆ ರೊಕ್ಕ ಇರ್ಬೇಕಲ್ಲ ಅಯ್ಯ ಶಾಂತಕ್ಕ ಹಿಂಗಂದ್ರೆ ಹೆಂಗ ಯವ್ವ ಇವತ್ತಿಲ್ಲ ನಾಳೆ ಇದಾಕತಿ ಅಯ್ಯ ಹಂಗಲ್ವಾ ಓಣ್ಯಾಗ ಹಂಗಾಗಿಂದ ಅಷ್ಟ್ರು ಹಾಕಬೇಕು ಒಂದೇನಾರು ಸಮಸ್ಯೆ ಆಗಿತ್ತಂದ್ರೆ 2 ಒಟಾರಕ್ಕೆ ಸೇರಿ ಒಂದು ಕಲೆಕ್ಷನ್ ಇರೋದು ನೇನು ಅದಿದಾಗಿಂದ ಮತ್ತೆ ಇಲ್ಲಿ ನಿಮ್ದು ಇದಾಕತಿ ಸುಮ್ಮನೆ ಎದಕೊಳ್ಳ ಅನ್ಸ್ಕೊಂತಿ ರೊಕ್ಕ ಕೊಟ್ಬಿಡು ಅರೆ 3 ದಿನಾಗೆ ಆಯ್ತು ನಮ್ದುಗೆ 1 ರೂಪಾಯಿಗೆ ಲಾಭಗೆ ಇಲ್ಲ 1 ರೂಪಾಯಿಗೆ ವ್ಯಾಪಾರಿಗೆ ಇಲ್ಲ ನಮ್ದು ಗಂಡದು ಹೇಳ್ತಾ ಇದ್ದಾರೆ ಅಲ್ಲ ಅರೆ 300ಗೆ ನಿಂದುಗೆ ಎಲ್ಲಿ ಕೊಡ್ಲಿ ನಾನು ಅರೆ ನೋಡಿ ನಮ್ದು ಹತ್ರ ಸಾವಿತ್ರಂದು ಅಕ್ಕ ನಮ್ದು ಹತ್ರ ಪೈಸಾದು ನೈ ನಿಮ್ದುಗೆ ಕೊಟ್ಬಿಟ್ಟು ಮಾಡಿಸಿ ನಮ್ದುಗೆ ಇದ್ದಾಗೆ ನಿಮ್ದುಗೆ ಕೊಡ್ತೀವಿ ಸಾಲ ಹೇಳುದಂತೂ ಇಟ್ಕೋಬೇಡ್ರಿ ನೀವು ಯಾರು ಸಾಲ ಹೊಳಿ ಕೊಡೋರಲ್ಲ ನಾ ಮಾತ್ರ 1 ರೂಪಾಯಿ ಹಾಕಕ್ಕೆಲ್ಲ ನಮ್ಮ ದಟ್ಟ ನಾವು ಕೊಡೋರು ನಿಮ್ಮ ದಟ್ಟ ನೀವು ಕೊಡ್ಬೇಕು ಅರೆ ಕ್ಯಾದು ಶಾಂತಂದು ಅಕ್ಕ ಇವರು ಹಿಂಗೆ ಹೇಳ್ತಾ ಇದ್ದಾರೆ ಯಾಕೆ ಹಂಗಾರೆ ಹೇಳ್ವಲ್ಲ ಸುಮ್ಕಿರ್ನಿ ಈಕಿನ ನನ್ನ ಕಡೆ ರೊಕ್ಕಿಲ್ಲ ಬಾ ಈಗ 300 ರೂಪಾಯಿ ಎಲ್ಲಿಂದ ಕೊಡ್ಲಿ ವಾ ನನ್ನ ಗಂಡಂದು ಅಷ್ಟಕ್ಕಷ್ಟ ದುಡಿಮೆ ಅದು ತಿಂಗ್ಳಕ್ಕೊಂದು ಪಗಾರ ಈ ಬೇರೆ ಕಡೆ ಹೊಂಟಾನಲ್ಲ ಅವಾಗಿಂದ ಈಗ ನನ್ನ ಕಡೆ 1 ರೂಪಾಯಿ ಇಲ್ವಾ ಹೊಡೆದು ತೆಗೆದ್ರೆ ಹುಡುಗನ ಸಾಲಿ ಆಗೈತಿ ಬುಕ್ಕು ಪೆನ್ನು ಬೂಟ್ ಹೇಳ್ಯಾರ ಅದಕ್ಕೆ ರೊಕ್ಕಿಲ್ಲ ನನ್ನ ಕಡೆ ಈಗ ತರಾಕ ಇನ್ನಿಂದ ಯಾವಾಗ ನಾ 300 ರೂಪಾಯಿ ಕೊಡ್ಲೇವ ಯಾವಾಗ ನೋಡಿದ್ರೆ ನಾಳ್ತಾನೆ ಇರ್ತೀನಿ ನೋಡಿರ್ಜಕ್ಕ ನೀನಾರ 1 ರೂಪಾಯಿ ಐತಿ ಇಲ್ಲ ರೊಕ್ಕ ಐತಿ ತಗೋರಿ ಅಂತೇಳಿ ನೀನು ಬಾಯಾಗ ಬರೋದಿಲ್ಲ ಇವತ್ತಾಗ ತೀರಾ ಅದೇ ಹಂಗ ಇವತ್ತಾಗ ಏನನ್ವ ನೋಡು ಮತ್ತೀಗ ಎಲ್ಲರೂ ಸೇರಿ ರೊಕ್ಕ ಹಾಕಿ ಮಾಡುವತ್ನಾಗ ನೀವು ಬೇಕಿಲ್ಲ ಅಂದ್ರೆ ಹೆಂಗದು ನಿಮ್ಮ ಗಂಡುಗಳಂಗ ಕಾಯಂ ಪಗಾರ ಇಲ್ಲಲ್ವಾ ನಮ್ಗೆ ಏನು ಮಾಡ್ಬೇಕು ನಾಳ್ತಾನೆ ಇರ್ತಿ ಅಂತಂದ್ರೆ ಈಗಿಲ್ಲ ಏನು ಮಾಡ್ಬೇಕು ನಮ್ದು ಈ ಸಲ ಸಂಘದ ಗುತ್ತಿಗೆ ಬಂದೈತಿ ರೊಕ್ಕಿಲ್ವಾ ನೀವು ಹಾಕಿ ಮಾಡಿಸ್ರಿ ನಾ ಬೇಕಾದ್ರೆ ಕೊಡ್ತೇನೆ ಅಂತ ಕೊಡೋದಿಲ್ಲ ಅನ್ನಂಗಿನ ನಾ ಕೊಡ್ತೀನಿ ನೀ ತಲೆ ಕೆಡಿಸ್ಕೋಬೇಡ ನನ್ನ ಕಡೆ ಅಂತೂ ರೊಕ್ಕಿಲ್ಲ ಈ ಸಲ ಕೊಡಾಕ ಮತ್ತೆ ಈಗ ಸದ್ಯ ಹಂಗೆ ನೀನು ಅವಸರನ ಮಾಡೋದಾದ್ರೆ ನಮ್ದೇನು ಸದ್ಯ ಪೈಕಾನಿದೆ ಅಂತ ತೊಂದರೆ ಆಗಿಲ್ಲ ಈಗ ಕ್ಲಿಯರ್ ಐತಿ ನನ್ನ 4 ದಿನ ಒಂದು ವಾರ ಪತ್ತು ತಡಿ ಅವ್ವ ನಮ್ದು ಗಬ್ಬನ ಹಾರಾಕತ್ತೈತಿ ಅಲ್ಲಿ ಆತು ಈಗ ರೊಕ್ಕ ಹಾಕಿ ಮಾಡಿಸ್ತೀನಿ ಆದ್ರೆ ನಿಂದು 300 ರೂಪಾಯಿ ಬಂದು ಬಿಡ್ಬೇಕು ನೋಡು ಅರೆ ಕ್ಯಾ ಬಟ್ಟಂದು ಸಾವಿತ್ರಂದು ಅಕ್ಕ ಅರೆ ಅವ್ರದುಗೆ 300ಗೆ ಹಾಕ್ತೀನಿ ಅಂತೀರಿ ಅರೆ ನಮ್ದುಗೆ ಹಾಕೋದಿಲ್ಲ ನಮ್ದುಗೆ ಏನೋ ನಿಮ್ದುಗೆ ಕೆಟ್ಟದ್ದು ಮಾಡಿದೀವಿ ಅರೆ ನಮ್ದುಗೆ ಹಾಕ್ಬಿಡಿ ಅರೆ ದುಡ್ಡಿಗೆ ಇಲ್ಲ ನಮ್ದು ಮನೆಯಲ್ಲಿ ಹೂನವ ಊರನವರೆಲ್ಲರೂ ಹಾಕ್ತೀನಿ ಅಂತ ಹರಕಿ ಹೊತ್ಕೊಂಡೆ ನೋಡು ನಾನು ನನಗೊಬ್ಬಕ್ಕಿಗೆ ಬೇಕಾಗೈತಿ ಯಾರಿಗೆ ಬೇಡಾಗೈತಿ ನೋಡುವ ನಮ್ಮ ಕಡೆ ಅಂತೂ ರೊಕ್ಕಿಲ್ಲ ಇದ್ದಿದ್ದು 300 ರೂಪಾಯಿ ಹಾಕದ ವಜ್ಜಿ ನಾನು ಇದನ್ನ ಹಾಕಂದ್ರೆ ಆತು ಬಿಡವ ಈಕೆ ಪಾತಿದ್ ನಾ ಕೊಡ್ತೇನೆ ನಂದು ನಾನಾ ಕೊಡ್ತೇನೆ ಏನು ಮಾಡಿಸ್ರಿ ಅದೇನು ಮಾಡಿಸ್ರಿ ಅಲ್ಲ ಅವ್ರು ಚಂಬರ್ ಕ್ಲೀನ್ ಮಾಡೋರು 300 ರೂಪಾಯಿ ತಲಾಗ್ ಮನಿಗೆ ಅಂದ್ರೆ ಇಲ್ಲ 5 ಮನಿ ಅಲ್ಲ 5 ಮನಿ ಎಟ್ಟಾತು 3 ಹತ್ಲೆ 30 3,000 ರೂಪಾಯಿ ಆತನ ಇದೆಂತ ತುಟ್ಟಾತ 3,000 ರೂಪಾಯಿ ಏನು ಐತನೇ ಇಲ್ಲ ಅದಕ್ಕೆ ಏನೋ ರೀತಿ ಮಿತಿ ಶಾಂತಕ್ಕ ದೊಡ್ಡ ಡಿಮ್ಯಾಂಡ್ ಐತೆ ಅವರಿಗೆ ಗೊತ್ತನ ಅಲ್ಲ 16 ಮನಿ ಹರಿದು ಪಾಪ ಅವ್ರು ಸ್ವಚ್ಛ ಮಾಡ್ತಾರಂದ್ರೆ ಮತ್ತೆ ಅವ್ರಿಗೆ ಒಂದು 3,000 ರೂಪಾಯಿ ಕೊಡಕ್ಕೆ ನಾವು ಹಿಂದೊಂದು ಮಾಡಿದೆ ಅಂತ ದೇವ್ರ ಮೆಚ್ಚಾನೆ ನೀವು ನಮ್ಮನ್ನ ಅದು ಕರೆ ಅನ್ನ ಪಾಪ ಮತ್ತೆ ನಾವೇನು ಮುಟ್ಟಾರಲ್ಲ ಮಾಡಾರಲ್ಲ ಪಾಪ ಮಾಡ್ಯಾರಿಗಾರ ನಾವು ಇದಿಷ್ಟ ಅದಷ್ಟ ಅನ್ನೋದು ತೆಪ್ಪಾಕತಿ ಅಲ್ಬಿಡು 3,000 ರೂಪಾಯಿ ಅಲ್ಲ ಏನು ಒಬ್ಬರ ಕೊಡಾಕತ್ತಿಲ್ಲ ಎಲ್ಲರೂ ಒಟ್ಟಾಟ ಹಾಕಾಕತ್ತಿರೋದು ಆಯ್ತು ತೋರ್ವ ಹೋಲಿ ಏನು ಗಾಡಿ ತೊಗೊಂಬರ್ತಾರಂತ ನೀನು ಹಂಗೆ ಸ್ವಚ್ಛ ಮಾಡ್ತಾರೆ ಗಾಡಿ ಬರ್ತದೆ ಮತ್ತೆ ಅದಕ್ಕೆ ಮತ್ತೆ ಹೆಚ್ಚಿಗೆ ರೊಕ್ಕ ಹೇಳ್ಯಾರ ನಡಿಯವ ಬರ್ತೇವೆ ನಡಿ ಅಂತಂಗೆ ಇನ್ನೊಂದು ವಿಚಾರ ಹೇಳ್ಬೇಕಂತ ಅಂದಿವ ಪಾರಕ್ನು ಬಂದ ಬಿಟ್ಲ ನೋಡು ನಾವು ಓಣ್ಯಾನವ್ರೆಲ್ಲರೂ ಸೇರ್ಕೊಂಡು ಟಿರಿಪಿಗೆ ಹೋಗ್ಬೇಕಂತ ಮಾಡೇವಿ ಒಬ್ಬೊಬ್ಬರಿಗೆ ಒಂದೊಂದು ಮಂತ್ಯಾನಕ್ಕೆ ಒಂದು 9,000 ರೂಪಾಯಿ ಕಡಿಮೆ ಭಾಳ ಆತನ ಒಂದು ನಿಕ್ಕಿ 6,000 ರೂಪಾಯಿ ಇಟ್ಕೋರಿ ಯಾಕಂದ್ರೆ ಅಲ್ಲೇನಾರ ತೊಗೊಂಡ್ರೆ ಮಾಡಿದ್ರೆ ಕೈಲಿ ಹಾಕಿ ತಿಂದ್ರೆ ಬೇಕಾಕತಿ ಅಂತ ಅಷ್ಟೇ ಒಬ್ಬೊಬ್ರಿಗೆ 6,000 ರೂಪಾಯಿ ಬರ್ತೈತಿ ಹಂಗೆ ಎಲ್ಲರೂ ಟ್ರಿಪ್ಪಿಗೆ ಹೊಂಟೇವಿ ಮತ್ತು ನೀವು ಯಾರ್ಯಾರು ಬರ್ತೀರನ ಮತ್ತು ನಾವು ಗಾಡಿ ಮಾಡ್ಕೊಂಡು ಹೊಂಟೇವಿ ಮತ್ತು ನೀವು ಅಷ್ಟ ಹೋದ್ರವ ನಮ್ಮನ್ನೊಂದು ಮಾತು ಕರಿಬೇಕಿತ್ತು ನಾವು ಬರ್ತಿದ್ವಿ ಅಂತ ನಿಮ್ಗೆ ಅನಿಸ್ಬಾರ್ದು ಮತ್ತು ಅದಕ್ಕೆ ಹೇಳಿಲ್ಲ ನೋಡಿ ಇವರು ಅಂತ ಸಿಟ್ಟಿಗೆ ಹೇಳ್ಬೇಡ್ರಿ ಹೊಂಟೀರನ ಯಾರ್ಯಾರು ಹೊಂಟಿರಿ ಹೇಳಿದ್ನಲ್ಲ ಅವ್ರು ನಮ್ಮ 5 ಮನೆಯವ್ರು ನಾವು ಆ ಕಡೆ ಒಟ್ಟಾರ್ದವ್ರು ನಿಮ್ಮ ಒಟ್ಟಾರ್ದಾಗ ಯಾರ್ಯಾರು ಬರ್ತೀರಿ ಮತ್ತು ನೀವು ಹೇಳಿದ್ರೆ ನಾವು ನಿಮ್ಮದು ಹೆಸರು ಬರ್ಕೋತೀವಿ ಅರೆ 300ಗೆ ನಮ್ದು ಹತ್ರ ರೊಕ್ಕಗೆ ಇಲ್ಲ ನಿಂದು ಹತ್ರ ಭಿಕ್ಷೆದು ಬಿಡ್ತಾ ಇದ್ದೀವಿ ಅರೆ ಮತ್ತೆ ನಾವು ಎಲ್ಲಿಂದ ಟ್ರಿಪ್ಗೆ ಬರೋದು ಪ್ರವಾಸ
ಪ್ರವಾಸಕ್ಕೆ ಹೋದ್ರೆ ಇಲ್ಲಿ ಉಪವಾಸಕ್ಕೆ ಕೂತ್ಕೋಬೇಕಾಗ್ತದೆ. ಹಂಗ ಇರದ ಬಿಡ ಯವ್ವ, ಜೀವನ ಪೂರ್ತಿ ದುಡಿದ ಗಂಡ ಮಕ್ಕಳು ಇವನ್ ಚಾಕ್ರಿ ಮಾಡೋದ ಆಕತಿ. ಮನುಷ್ಯ ನಾವೇ ಮತ್ತೆ ಎಂಜಾಯ್ ಮಾಡೋದು ಯಾವಾಗ? ಈಗ ನೋಡುವ ಶಾಂತಕ್ಕ ನಾವೆಲ್ಲರೂ ತಮಿಳ್ನಾಡು ಕೇರಳ ಹೊಂಟೇವಿ. ಅಂದ್ರೆ ಕೇರಳ ತಮಿಳ್ನಾಡು ಹೊಂಟೇವಿ ನೋಡಾಕ. ಮತ್ತೆ ನೀವು ಬರ್ತೇನೆ ಅಂದ್ರೆ ಮತ್ತೆ ನಿಮ್ದೊಂದೊಂದೊಂದು ಹೆಸರು ಬರ್ಕೋತೀನಿ. ಯಾವ್ಯಾವ ಊರಿ? ಕೇರಳ ತಮಿಳ್ನಾಡು ನೋಡೋದೇನೈತೆ ಅಲ್ಲೇ? ನಿನ್ಗೇನು ಗೊತ್ತೈತೆ ಅವ್ವ? ಕೊಯಂಬತ್ತೂರು, ಆಮೇಲೆ ಅದು ಎರಡು ತಮಿಳ್ನಾಡಿಗೆ ಕಾಲಿಟ್ಟಿ ಗುಡಿಗಳಿಗೇನು ಬರ ಯವ್ವ. ಅದಕ್ಕೆ ಎಂತದ ಗುಡಿಗಳ ಊರು ಅಂತಾರಂತದಕ್ಕೆ ಗೊತ್ತನು? ಟೆಂಪಲ್ ಆಫ್ ಸಿಟಿ ಹಂಗಂತಾರಂತ ನನ್ನ ಮಗ ಹೇಳಕತ್ತಿದ್ನು, ಗೊತ್ತೈತನು? ಆಮೇಲೆ ಊರಿಗೆ ಕಾಲಿಡ್ತಿದ್ದಂಗೆ ಅದು ಆದಿಯೋಗಿ ಆದಿಯೋಗಿ ದೇವಸ್ಥಾನ ದೊಡ್ಡದು ಶಿವ ಅದನಲ್ಲ, ಕರೆಯದು ಶಿವ ದೊಡ್ಡದು, ತಲೆ ಮ್ಯಾಗ ಚಂದ್ರ ಹಿಂಗೆ ಕುಂತಿದ್ದು. ಆ ಫೋಟೋದಾಗೆಲ್ಲ ನೋಡಿರ್ಬೇಕು ನೀವು. ಅದು ಅದೈತಲ್ಲೇ. ಆಮೇಲೆ ಸೇಲಂಗೆ ಹೋಗುದು, ಅಲ್ಲಿ ಮಿನ್ನ ಗುಡಿ. ಏನು ಒಂದೊಂದು ಗುಡಿ 18 ಎಕರೆ 20 ಎಕರೆ ಒಳಗೆ ಕಟ್ಟ್ಯಾರ ಯವ್ವ. ನೋಡಾಕ ಎತ್ತಾಗ್ಬಿಡ್ತಿ. ಆಮೇಲೆ ಇದಕ್ಕೆ ಮದುರೈಗೆ ಹೋದೆ ಅಂದ್ರೆ ಅಲ್ಲೇ ಮದುರೈದಾಗ ಮದುರೆ ಮೀನಾಕ್ಷಿ, ಕಂಚಿ ಹೋದ್ರೆ ಕಂಚಿ ಕಾಮಾಕ್ಷಿ, ಆಮೇಲೆ ತಾಂಜಾವೂರು, ತಿರುಚಿ, ಆಮ್ಯಾಗ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಆಮ್ಯಾಗ ಕೊಯಂಬತ್ತೂರ್ಗೆ ಹೋದೆ ಅಂದ್ರೆ ಅಲ್ಲೊಂಥರ ಬೇರೆ, ಆಮ್ಯಾಗ ತಿರುವಿನವೆಲ್ಲಿ ಅಲ್ಲೇ ನಲ್ಲಿಯಪ್ಪ ಟೆಂಪಲ್ ಅಂತವ ಅಲ್ಲೇ. ಆಮ್ಯಾಗ ಇನ್ನೂ ಯಾವ್ಯಾವ ಅದಾವ ಬಿಡ. ಕೇಳಕ್ಕೆ ಹೋದ್ರೆ ಪದ್ಮನಾಭ ಸ್ವಾಮಿ ದೇವಸ್ಥಾನ, ಬಂಗಾರದ ಗುಡಿ ಯವ್ವ. ಒಂದು 2 ಬಾಗ್ಲ ತೆಗ್ದಾಗ ಕೋಟಿಗಟ್ಟಲೆ ಬಂಗಾರ ಸಿಕ್ಕತ್ತಂತ ಗೊತ್ತನು? ಇನ್ನೊಂದು ಬಾಗ್ಲ ತೆಗ್ದಿಲ್ಲಂತ ಯವ್ವ. ಹೌದಾ ಯವ್ವ ದೇವ್ರೆ, ಅದೊಂದು ಬಾಗ್ಲ ತೆಗಿಬಾರ್ದೆ ನೀವು 8 ಕೋಟಿ ಸಿಗ್ತಿತ್ತ ಏನ? ಬಿಡ ಯವ್ವ, 8 ಕೋಟಿ ಸಿಕ್ಕರೆ ನಮ್ಗೇನು? ನಮ್ಗೆ ಕೊಡ್ತಾರನ? ಅವ್ರ ತೊಗೊಂಡಿರ್ತಾರಲ್ಲೇ, ಗೌರ್ಮೆಂಟಿಗೆ ಹೋಗಿರ್ತೈತಿ. ಈಗ ಅದು ಬಿಡ್ರಿ. ಈಗ ಹೆಂಗೆ ಬರ್ತಿರ್ನಿ ಇಲ್ವಾ ನೀವೆಲ್ಲರೂ? ಬರ್ಬೇಕು, ಅದ್ರ ಏನು ಮಾಡ್ಬೇಕು? ರೊಕ್ಕ ಒಂದಿಲ್ಲ ಬಿಡಲೇಪ್ಪ. ಈಗ 6,000 ಅಂತಿ, 6,000 ಅಂತ ಅನ್ನಕಷ್ಟ ಹೇಳೋಕ್ಕಾಗಲ್ಲ. ಹೆಚ್ಚು ಕಮ್ಮಿ ಒಂದು 7-8 ಸಾವಿರನ ಬೇಕಾಕತಿ. ಅದ್ರಾಗ ನಮ್ಮ ಮನ್ಯಾಗ ನನ್ನ ಮಗಳೊಂದು ಬೇಕಿದ್ದು ಓದೋದೊಂದು ಐತವ. ಈಗ ಬಿಟ್ಟು ಬರೋ ಪರಿಸ್ಥಿತಿ ಇಲ್ಲ. ಆಗಲ್ಲ ಬಿಡು. ಆಗಲ್ಲ, ನಂದಾಗಲ್ಲ. ನಂದು ಹೆಸರು ತೆಗೀರಿ. ಏನು ಹೆಸರು ಹಾಕೊಂಡಿಲ್ಲ ನಾನು, ಬರ್ತೇನೆ ಅಂದರ್ದು ಹಾಕುದು. ಅರೆ ನಮ್ದು ಮರದು ಇದಾರಿ ಅಲ್ಲ, ಪ್ರವಾಸಕ್ಕೆ ಹೋಗ್ಬೇಕು ಅಂದ್ರೆ ಉಪವಾಸಗೆ ಹಾಕ್ತಾರೆ ನಮ್ದು. ಅರೆ ಅಲ್ಲ, 6,000ಗೆ ಕೊಡಿ ಅಂದ್ಬಿಟ್ರೆ ಅರೆ ನಮ್ದುಗೆ ಮಕ್ಕದು ಕೆತ್ತಂಗೆ ಹೊಡಿತಾರೆ. ಅರೆ ನಮ್ದುಗೆ ಹೆಸರಿಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ, ಮೇರ ನನ್ನ ನಿಕಾಲ್. ಇನ್ನು ನಾನು 300 ರೂಪಾಯಿ ನಂದು ನೀನು ಹಾಕಕತ್ತಿ ಚಂಬೋರ್ ಕ್ಲೀನ್ ಮಾಡ್ಸಕ. ಇನ್ನು 6,000 ಕೊಟ್ಟು ಯಾವಾಗ ನೋಡ್ಲಿ ಅವನ್ನೆಲ್ಲ ಊರ್ನ. ನಾನು ಒಲ್ಲಿ ಬಿಡವ. ನೀವು 3 ಮಂದಿ ಬರೋದಿಲ್ಲ ಅಂದ್ರೆ ನಾ ಹೆಂಗ್ಲೆ ಹೋಗೋದು? ಅಲ್ಲ ಪರಕ್ಕ, ನೀ ನಮ್ಮ ಓಣೆನಕ್ಕಾಗಿ ನೀವು ನಾ ಕರೆದಾಗ ಬರ್ಬೇಕವ. ನೀ ಈ ಓಣ್ಯಾಗ ಭಾಳ ಗೆಳತಿ ಅನ್ಬಿಡು ನಿಂದು. ಹಂಗೇನಿಲ್ಲ ಬಿಡಲೇವ ಸಾಯ್ತ್ರಕ್ಕ, ಬರ್ತೇನಂತ. ಇವ್ರು ಬಂದ್ರೆ ಬರ್ತೇನವ, ನಾ ಇಲ್ಲಾಂದ್ರೆ ಒಲ್ಲೆ. ಆಗ್ಲಿ ಬಿಡವ, ಬರ್ತೇನೆ ತೋರಿ. ಬಡ ಅವ್ರು ಬರ್ತಾರ, ರೊಕ್ಕ ಕೊಡ್ಬಾ ನಿಂದು. ಬಿಡಾಡ್ಯಾರು ಪುಣ್ಯ ಮಾಡ್ಯಾರ ಹೊಂಟಾರ. ನಮ್ಗೆಲ್ಲ ಐತೇವ ಅಂತ ನಸೀಬ ಶಟ್ಯಾಕತ್ತದ. ಶಾಂತಕ್ಕ, ಅಲ್ಲ ಈ ಸಲ ಯಾವ್ದು ಬರ್ತೈತೆ ಸರ್ಕಾರ ಶಾಂತಕ್ಕ? ಇವ ಒಂದೊಂದು ನ್ಯೂಸ್ ಕೇಳಿಬಿಟ್ರೆ ಎದಿ ದಗಲ್ಲ ಅಂತ ನೋಡು. ಯಾಕಲೆ? ಅಲ್ಲ ದಗಲ್ ಅನ್ನಕರ ಏನ್ ಬಿಡು, ನಮ್ದೇನು ಆಸ್ತಿ ಆಡೋದಿಲ್ಲ. ಆದ್ರೆ ಹೇಳಾಕತ್ತೇನಿ, ನನಗೂ ಆತ ಇವ ನ್ಯೂಸ್ ಕೇಳಿ ಎದಿ ದಗಲ್ ಅಂದತಿ. ಇದಕ್ಕೆ ಅಲ್ಲ, ಇದೇನಿದೆ? ಇದು ಯಾವ್ದೋ ಒಂದು ಸರ್ಕಾರ ಹೇಳ್ತವ, ಅದು ಬಂತಂದ್ರೆ ಮುಗಿದೋತಂತೆ. ಇದ್ದಂತರ್ದು ಅರಡು ಆಸ್ತಿ ಅರ್ಧ ಭಾಗ ಕಸ್ಕೊಂಡು ಇಲ್ದಾರಿಗೆ ಕೊಡ್ತಾರಂತವ. ಈಗ ನಂದೊಂದು 4 ಎಕರೆ ಹೊಲ ಇತ್ತಂತ ತಿಳ್ಕೊ, ಅದ್ರಾಗ 2 ಎಕರೆ ನಾನು ಬಡಬಗ್ರಿಗೆ ಗೌರ್ಮೆಂಟಿಗೆ ಕೊಡ್ಬೇಕಂತ, 2 ಎಕರೆ ನಾ ಇಟ್ಕೋಬೇಕಂತ. ಇದೆಂತ ನ್ಯಾಯ ಇದು? ಅಲ್ಲ ನಾವು ಆಸ್ತಿ ಆಡು ಕರ್ನಾಟಕದಾಗ ನಾವು ಮಾಡಕ್ಕೆ ಹೆದರ್ಬೇಕಾತಲ್ಲ, ಇದೆಂತದಿದೆ? ಹೋಗತ್ತಾಗ ಅಲ್ಲ ಅವ್ರಂತೇಳಿರುವ ಆಡುವ ಆಸ್ತಿನ ಹಂಚಿದ್ರೆ ಇಡೀ ಕರ್ನಾಟಕ ನೆಮ್ಮದಿಯಾಗಿರ್ಬೋದು. ತಮ್ಮ ಆಸ್ತಿ ರೊಕ್ಕ ಎಲ್ಲ ದುಂಡು ಕಟ್ಕೊಂಡು ಇಟ್ಕೊಂತಾರ ಮಕ್ಕಳಿಗೆ ಗುಡ್ದಾಗ. ನಮ್ದು ಇದ್ದರ್ದು ಇಲ್ದಾರ್ದು ಹಂಚಂತ ಹೇಳ್ತಾರ ಕಾಣ್ತೈತಿ. ಇರದ 1 ಎಕರೆ ಹೊಲ ನಂದು ತವ್ರ ಮನೆಯಿಂದ ಬಂದಿದ್ದು ಅರ್ಶನ ಕುಕ್ಬೇಕಂತೇಳಿ. ಅದ್ರಾಗ ಎಲ್ಲಿ ಅರ್ಧ ಎಕರೆ ಕೊಡ ಅಂತಾರ, ಏನು ಅದು ನನ್ಗೆ ಹೊಟ್ಟೆಬೇನತ್ತೈತಿ. ಅರೆ ಯಾರು? ಅರೆ ಅವರು ಅಪ್ಪಂದು ಕೊಡಕ್ಕೆ ನಾವು ಗೌರ್ಮೆಂಟಿಗೆ, ನಮ್ದು ಅಪ್ಪ ಅದು ಕಷ್ಟಪಟ್ಟು ಮಾಡಿರೋದು ಎಲ್ಲ ಆಸ್ತಿದು ಇದೆ ಅದು. ಅದು ಅವ್ರದಿಗೆ ಕೊಡಕ್ಕೆ ಆಗ್ತದೆ. ನೀವು ಹಂಗೆ ಹೇಳಿ ಪರಂದು ಅಕ್ಕ ಗೌರ್ಮೆಂಟಿಗೆ. ಜನ ಹುಚ್ಚ ಅಂತ ತಿಳ್ಕೊಂಡಾರ್ಲಿ ಪರಕ್ಕ ಅವ್ರ. ಏನ ಅಲ್ಲ ಹುಚ್ಚದಾವ್ ಬಿಡು, ನಮ್ಮಂತೇಳಿ ಹುಚ್ಚಿದ್ದಲ್ಲಿ ಹಂಗೆ ಮಾಡ್ತಾರವ್ರ. ಈಗ ಹೆಂಗಂದ್ರೆ ಈಗ ಬಡವರು ಶ್ರೀಮಂತರಿಗೆ ಇಕ್ಕಲ್ ಬಿಕ್ಕಲ್ ಬೀಳಿಸ್ಬೇಕಂತ ಅವ್ರ ತಲೆಯಾಗ. ಅಲ್ಲ ಈಗ ತಡಿ ಅಂದ್ರೆ ಬಡಬಗ್ರಿ ಏನು ಆಸೆ ಇಟ್ಕೋಬೇಕಂದ್ರೆ ನಮ್ಗೆ ಇದ್ದಂತರ ಕಡೆ ಇಸ್ಕೊಂಡೆ ನಮಗೆ ಕೊಡ್ತಾರೆ ಇವ್ರು ಅಂತೇಳಿ ಆಸೆ ಇಟ್ಕೊಂಡ್ಬಿಡ್ಬೇಕು ನೋಡವ್ರು. ಪಾಪ ಇಟ್ಕೊಂಡು ಓಟ್ ಹಾಕಿಬಿಡ್ಬೇಕು ಇವರಿಗೆ, ಹಂಗೆ ಅವರು ಆಸೆ. ಅಲ್ಲ ಅವ್ರ ಕಡೆ ಇರೋ ಮುಕ್ಕಳೇರೆ ಆಸ್ತಿನ ಯಾಕೆ ಸರ್ಕಾರ ಬರುಮಟ್ಟ ಕಾಯ್ಬೇಕು? ಇದಕ್ಕಿದ್ದಂಗೆ ಹಂಚ್ಲಂಗಾರ ಹಂಚ್ಲಿ. ಇಡೀ ಕಾರಣ ಎಲ್ಲ ನೆಮ್ಮದಿಯಾಗಿರ್ತಾರಲ್ಲ ಜನ. ಅಷ್ಟು ದಾನ ಮಾಡೋದು, ಒಳ್ಳೆತನ ಮಾಡೋದು ಅವ್ರಿಗೆ ಅಷ್ಟು ಆಸೆ ಇದ್ದಿತ್ತಂದ್ರೆ, ಅಲ್ಲ ನಮ್ಮ ಅಪ್ಪಗಳು ಮಾಡಿದ್ದ ಆಸ್ತಿ ಇವ್ರಿಗೆ ಕೊಡ್ಬೇಕು ನಾವು ಗೌರ್ಮೆಂಟಿಗೆ? ತಲೆ ಕೆಟ್ಟತೆ ನಮ್ದು. ಮಾಡ್ಲೇಳ ಅವ್ರು ಅದನ್ನ ಕಾನೂನು ತರ್ಲೇಳ ನೋಡ. ಜನ ದಂಗೆ ಹೇಳ್ಲಿಕ್ಕಂದ್ರೆ ಕೇಳ್ಬೇಕಾರೆ ನೀನು ಪರಕ್ಕ ತಲೆನೇ ಕೆಡಿಸ್ಕೊಬೇಡ ನೀನು. ಅಲ್ಲ ಅವರು ಮಾಡು ಆಟ ನೋಡು, ಅವ್ರು ಮಾತಾಡೋದು ನೋಡು. ಅಂದ್ರೆ ಬಡವರು ಶ್ರೀಮಂತರಿಗೆ ಇಕ್ಕಲ್ ಬಿಕ್ಕಲ್ ಬೆಳೆಸ್ಬೇಕಂತ ಅವ್ರ ತಲೆಯಾಗ. ಹೋಲ್ ಬಿಡು, ನೋಡು ಜನ ಹೆಂಗ್ ಹುಚ್ಚಾಗಿ ಓಟ್ ಹಾಕ್ತಾವ, ಹೆಂಗ ಕರೆಕ್ಟ್ ಇದ್ದರು ಓಟ್ ಹಾಕ್ತಾರ ನೋಡು. ಯಾವಾರ ಬಂದು ಸೈಟಿವಲ್ಲಿ ಹೋಗ್ಬಿಡ್ರಿ ಆತಾಗ ಏನು ನಾವು ದುಡ್ಕೊಂಡು ತಿನ್ನೋದು ತೆಪ್ತತೆನ ಶಾಂತಕ್ಕ? ನನಗಂತೂ ನೋಡುವ
ಬಂದ್ರು ತಲೆ ಟೆನ್ಷನ್ನೇ ಇಲ್ಲ. ಅದು ಕರೆನ ಪರಕ ನೀ ಹೇಳೋದು, ಯಾವರ ಬರುವಲ್ವಕ ಯಾವರ ಬಿಡುವಲ್ವಕ, ಹೌದಿಲ್ಲ? ದೇಶ ಒಂದು ಒಳ್ಳೇದಾಗ ಇದ್ರೆ ಏನು ಸುರಕ್ಷಿತವಾಗಿ ಇದ್ರೆ ಸಾಕು, ದೇಶ ಮಾರ್ಕೊಂಡು ಹೋಗುವಂಥ ಸ್ಥಿತಿ ಬರಬಾರ್ದು. ಇದೇ ನನಗೆ ಹೇಳೋದು. ಈ ಸಲ ನೀ ಯಾರಿಗೆ ಓಟ್ ಹಾಕ್ತಿಲಿ? ಯವ್ವ ಶಾಂತಕ್ಕ, ಓಟ್ ಹಾಕೋದು ಪ್ರತಿಯೊಬ್ಬ ಪ್ರಜೆ ಹಕ್ಕು, ಅದು ಅವಂಗ ಬಿಟ್ಟಿದ್ದು, ಇನ್ನೊಬ್ರಿಗೆ ಹೇಳ್ಬಾರ್ದು ಶಾಂತಕ್ಕ. ಏನು ನಾವು ಯಾರಿಗಾರ ಓಟ್ ಹಾಕ್ಲಿ ಶಾಂತಕ್ಕ, ಸ್ವತಃ ಗಂಡ ಮಕ್ಕಳಿಗೆ ಹೇಳ್ಬಾರ್ದು, ಗೊತ್ತನ? ನೀವು ಏನು ಸೌಲಭ್ಯ ಬರ್ತಾವ ತಗೋರಿ, ನ್ಯಾಯ ನೀತಿಯಿಂದ ಓಟ್ ಹಾಕ್ರಿ. ಏನು ಬರೇ ನೋಡಿ ಶಾಂತಕ್ಕ, ನಾನು ನನ್ನ ಮನಿ ಅಂತ ವಿಚಾರ ಮಾಡಿದ್ರೆ ಓಟ್ ಹಾಕೋ ರೀತಿ ಬೇರೆ, ನಾನು ನನ್ನ ದೇಶ ಅಂತ ವಿಚಾರ ಮಾಡಿದ್ರೆ ಓಟ್ ಹಾಕೋ ರೀತಿನೇ ಬೇರೆ. ನಾ ಇವ್ರದ್ದು ಅವ್ರದ್ದು ಅಂತ ಹೆಸರು ಹೊಡೆದು ಹೇಳೋದಿಲ್ಲ. ಏನು ವಿಚಾರ ಮಾಡ್ರಿ, ದೇಶ ಸುರಕ್ಷಿತವಾಗಿ ಇರಬೇಕು, ಬಡಬಗ್ರ ನೆಮ್ಮದಿಯಾಗಿ ಇರಬೇಕು, ಒಂದು ಒಳ್ಳೆ ದಾರಿ ಒಳಗೆ ಊರು ಉದ್ಧಾರ ಆಗಬೇಕು, ಈ ಎಲ್ಲ ಸಂರಕ್ಷಿತವಾಗಿ ಇರಬೇಕಂದ್ರೆ ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದು ಓಟ್ ಹಾಕ್ರಿ. ಇಷ್ಟೇ. ನಾನು ನಿನಗೂ ಹೇಳೋದಿಲ್ಲವ ಇಂಥದಕ್ಕೆ ಹಾಕು ಇಂಥದಕ್ಕೆ ಬಿಡು ಅಂತೇಳಿ, ನಿಮಗೇ ಗೊತ್ತದು. ಆಗಲಿ ಬಿಡವ, ಯಾವ್ದಾರ ಯಾಕೆ ಬರ್ವಲ್ತಕ್ಕ. ನಡಿ, ನಮ್ದೇನು ಕೂಳು ಮಾಡ್ಕೊಂಡು ತಿನ್ನೋದಂತ ತಪ್ಪಂಗಲ್ಲ, ಈ ಸೋರು ಮನೆಯಾಗಿರೋದು ತಪ್ಪಂಗಲ್ಲ. ಮಳೆಗಾಲ ಒಂದು ಚಾಲು ಆಗವಲ್ತು ನೋಡ್ಲಿ ಗಿರ್ಜಿ, ಸಾಕಾಗೈತವ ಇವ ಆತಗ. ಹಳಾದ ಮಳೆ ಬಂತಂದ್ರೆ ಒಟ್ಟು ತಂಪರ ಹಾಕತಿ, ಒಳಗೆ ಹೋದ್ರೆ ಸಾಕು ಹಗೆದಾಗ ಆದಂಗೆ ಆಕತಿ. ಅಯ್ಯೋ ಶಾಂತಕ್ಕ, ನೀ ಅಂದಿದ್ದಕ್ಕಿದಾತು. ಒಲಿ ಮ್ಯಾಗ ಅನ್ನ ಇಟ್ಟನೆ ದಬ್ರ್ಯಾಗ ಕುಕ್ಕರ್ ಕೆಟ್ಟ